ಅವರ ಅಡ್ವೊಕೇಟ್ ವಾದ, ಕಮಲ್ ಹಾಸನ್ ಕನ್ನಡಿಗರಿಗೆ ಬೇಜಾರಾಗೋ ಥರ ಬೈದಿದ್ದಾರಪ್ಪ. ಬಟ್ ಸಿನಿಮಾಗೆ ದುಡ್ಡು ಹಾಕಿರೋರು ಯಾರು? ಪ್ರೊಡ್ಯೂಸರ್ ಇಲ್ಲಿಗೆ ಬಂದಿದ್ದಾರೆ, ಪ್ರೊಡಕ್ಷನ್ ಹೌಸ್ ಬಂದಿದೆ. ಪ್ರೊಡಕ್ಷನ್ ಹೌಸನ್ನು ಅಳಲನ್ನು ನೀವು ಕೇಳಿಸ್ಕೋಬೇಕಲ್ವಾ ಅಂತ ಕೇಳಿದರು. ಜಸ್ಟಿಸ್ ನಾಗಪ್ರಸನ್ನರು ಈ ಸಿನಿಮಾದ ಪ್ರೊಡ್ಯೂಸರ್ ಯಾರು ಅಂತ ಕೇಳಿದ್ರು. ನೋಡಿದರೆ ಕಮಲ್ ಹಾಸನ್ನೇ. ರಾಜ್ ಕಮಲ್ ಅನ್ನುವಂಥ ಪ್ರೊಡಕ್ಷನ್ ಹೌಸ್ ಹೆಸರಿನಲ್ಲಿ ಅರ್ಜಿ ಹಾಕಿದ್ದಾರೆ. ರಾಜ್ ಕಮಲ್ ಯಾರ್ದು ಅಂದ್ರೆ ಕಮಲ್ ಹಾಸನ್ನದೇ. ಅನುಭವಿಸಿ ಹಂಗಿದ್ರೆ. ಇವತ್ತು 2 ಹಂತಗಳಲ್ಲಿ ಈ ಅರ್ಜಿ ವಿಚಾರಣೆ ನಡೀತು. ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದರೆ ಸಿಗುತ್ತೆ ನಿಮಗೆ. ಈ ವಿಡಿಯೋಗಳನ್ನು ಪ್ರಸಾರ ಮಾಡುವ ಬಗ್ಗೆ ನಮಗೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಅದಾವೆ, ಮಾಡಬೇಕು ಮಾಡಬಾರ್ದು ಅಂತ. ಅದರ್ವೈಸ್ ತೋರಿಸ್ಬೇಕಾಗಿತ್ತು ನಿಮಗೆ. 6 ಕೋಟಿ ಕನ್ನಡಿಗರ ಪ್ರತಿನಿಧಿಯಂತೆ ಇವತ್ತು ನ್ಯಾಯಮೂರ್ತಿಗಳು ಮಾತಾಡೋದು. ಜಸ್ಟಿಸ್ ನಾಗಪ್ರಸನ್ನರ ಮಾತುಗಳು ಎಚ್ಚರಿಕೆಗಳ ಹಂಗಿದ್ವು. ನೆಲ ಜಲ ಭಾಷೆ ಅನ್ನೋದು ಸೆನ್ಸಿಟಿವ್ ವಿಷಯ. ಈ ವಿಷಯದ ಬಗ್ಗೆ ಮಾತನಾಡುವಾಗ ಮೈ ಮೇಲೆ ಎಚ್ಚರ ಇರಬೇಕು. ಹಿ ಈಸ್ ನಾಟ್ ಅ ಲಿಂಗ್ವಿಸ್ಟ್, ಭಾಷಾ ತಜ್ಞ ಅಲ್ಲ, ಇತಿಹಾಸ ತಜ್ಞನೂ ಅಲ್ಲ. ಹಂಗಿದ್ದಾಗ ಮನಸ್ಸಿಗೆ ಬಂತು ಅಂತೇನೋ ಹೇಳಿಕೆ ಕೊಟ್ಬಿಡದ? ರಾಜಗೋಪಾಲಾಚಾರಿ 1950 ಇದೇ ತಪ್ಪು ಮಾಡಿದ್ರು. ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಅಂತ ಹೇಳಿದ್ರು. ನ್ಯಾಯಪೀಠ ಹೇಳಿದ್ದು ಇವತ್ತಿದನ್ನು. ರಾಜಗೋಪಾಲಾಚಾರಿ ಒಬ್ಬ ಭಾಷಾ ತಜ್ಞ ಹಂಗೆ ಹೇಳಿದಾಗ ಯಾವಾಗ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ರಲ್ಲ, ರಾಜಗೋಪಾಲಾಚಾರಿ ಕ್ಷಮೆ ಕೋರಿದ್ರು. ತಪ್ಪು ಮಾಹಿತಿಯಿಂದ ನಾನು ಹಿಂಗೆ ಹೇಳಿದ್ದೆ, ಐ ಆಮ್ ಸಾರಿ ಅಂದರು. ಕಮಲ್ ಹಾಸನ್ ತಮ್ಮ ಪರವಾಗಿ ಇವತ್ತೊಂದು ಲೆಟರ್ ಕೊಟ್ಟಿದ್ರು ನ್ಯಾಯಪೀಠಕ್ಕೆ. ಒಂದು ಪತ್ರ ಇದೆ ನೋಡಿ ಅಂತ. ಪತ್ರ ನೋಡಿದ ನ್ಯಾಯಮೂರ್ತಿಗಳು ಹೇಳಿದ್ರು, ಅಲ್ರಿ ಇಡೀ ಪತ್ರದಲ್ಲಿ ಒಂದು ಕ್ಷಮಾಪಣೆ ಅನ್ನುವ ಶಬ್ದ ಇಲ್ಲಲ್ಲ ಅಂತ. ಐ ಅಪಾಲೋಜೈಸ್, ನಾನು ಕ್ಷಮೆ ಕೋರುತ್ತೇನೆ, ವಿಷಾದ ಏನಿಲ್ಲ ಅದರಲ್ಲಿ. ಕ್ಷಮೆ ಕೋರೋ ತನಕ ಮುಂದಿನ ಮಾತೇ ಇಲ್ಲ ಅಂತ ಹೇಳ್ತು ನ್ಯಾಯಪೀಠ. ಉಳಿದೆಲ್ಲ ವಿಷಯ ಬಂತು. ಏನು ವಾದ ಮಾಡಿದ್ರು ಇವರು? ಈಗ ಸಿನಿಮಾ ನೋಡಬೇಕು ಅಂತ ಕೆಲವರು ಇದ್ದಾರಪ್ಪ. ಅವ್ರದ್ದು ಹಕ್ಕಲ್ವಾ ಒಂದು ಸಿನಿಮಾ ನೋಡುವಂಥದ್ದು? ಅವರ ಹಕ್ಕನ್ನು ನ್ಯಾಯಪೀಠ ಎತ್ತಿ ಹಿಡಿಬೇಕು ಅಂತ ಯಾರ್ದು? ಕಮಲ್ ಹಾಸನ್ ಪರ ವಕೀಲರ ವಾದ. ಸಿನಿಮಾ ಪ್ರೇಮಿಯೊಬ್ಬ ಕಮಲ್ ಹಾಸನ್ರ ಸಿನಿಮಾ ನೋಡಬೇಕು ಅಂತ ಕಾಯ್ತಾ ಕೂತ್ಕೊಂಡಿದ್ದಾನೆ. ಆ ಸಿನಿಮಾ ನೋಡುವಂಥದ್ದು ಆತನ ಹಕ್ಕು. ಕರ್ನಾಟಕದಲ್ಲಿ ಸಿನಿಮಾ ನೋಡುವಂಥದ್ದು, ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ನೋಡುವಂಥದ್ದು ಆತನ ಹಕ್ಕು. ಆ ಹಕ್ಕನ್ನು ಹೈಕೋರ್ಟ್ ಎತ್ತಿ ಹಿಡಿಬೇಕು ಅಂದರು. ಅದಕ್ಕೆ ನಾಗಪ್ರಸನ್ನರು ಹೇಳಿದರು, ಸಿನಿಮಾ ನೋಡ್ಬೇಕನ್ನೋರು ಅರ್ಜಿ ಹಾಕಲಿ, ಆ ಅರ್ಜಿ ವಿಚಾರಣೆ ಮಾಡುವಾಗ ಏನು ತೀರ್ಪು ಕೊಡಬೇಕೋ ಕೊಡೋಣಂತೆ. ಸದ್ಯಕ್ಕೆ ಇದು ಪ್ರೊಡ್ಯೂಸರ್ ಹಾಕಿರುವಂಥ ಅರ್ಜಿ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.